ಮತ್ತು ನಮ್ಮ ಶಾಸ್ತ್ರಗಳಲ್ಲಿ ಇದರಲ್ಲೆಲ್ಲ ಇರತಕ್ಕಂಥ ಒಂದು ಸಿಲ್ವರ್ ಲೈನ್ ಇದೆ. ಆ ಸಿಲ್ವರ್ ಲೈನ್ ಏನು ಅಂದರೆ, ಯಾರು ಪಾಪ ಕೃತ್ಯವನ್ನು ಮಾಡ್ತಾರೋ ಆ ಪಾಪ ಕೃತ್ಯ ಮಾಡಿದವನನ್ನು ನೀನು ದ್ವೇಷಿಸಬೇಡ ಅಂತ ಹೇಳ್ತಾರೆ. ಇದೇ ಜರಾಸಂಧ ಎಷ್ಟು ಸರ್ತಿ ಕೃಷ್ಣನ ಮೇಲೆ ಏರಿ ಬರ್ತಾನೆ. ಭಾಗವತ ನೋಡಿದ್ರಿಗೆಲ್ಲ ಗೊತ್ತಾಗುತ್ತೆ, 23 ಸರ್ತಿ ಬಿಟ್ಟಿದ್ದಾನೆ ಕೃಷ್ಣ. ಶಿಶುಪಾಲನ ವಿಚಾರ ಗೊತ್ತಾಗುತ್ತೆ. ಎಲ್ಲ ವಿಚಾರಗಳನ್ನ ನೋಡಿದಾಗ ಏನಾಗುತ್ತೆ, ಯಾಕೆ ಬಿಟ್ಟು ಹಂಗಾರೆ ಅವತ್ತೇ ಮುಗಿಸ್ಬಿಡ್ಬೋದಾಗಿತ್ತಲ್ಲ ಅಂತ ತಿದ್ದುಕೊಳ್ಳೋದಕ್ಕೊಂದು ಅವಕಾಶ ಕೊಡ್ತಾನೆ. ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ತಂದೆ ತಾಯಿಗಳು ನೆನೆಸ್ಕೊಳ್ಳಿ, ನಿಮ್ಮ ಚಿಕ್ಕಂದಿನ ವಯಸ್ಸುಗಳನ್ನ ನೆನಪಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮ ತಮ್ಮನೋ ತಂಗಿನೋ ಇವರೆಲ್ಲ ಜನಿಸಿದಾಗ ನೋಡ್ಕೊಳ್ಳಿ. ಈಗಿನ ಕಾಲದ ಥರ ಅದೇನೋ ಡೈಪರ್ ಹಾಕೋ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ. ಆಗ ಆ ತಾನೇ ಎಲ್ಲ ಮಾಡಿ ಮಗು ಬಂದಿರ್ತಿತ್ತು. ಯಾರು ಬಂದಿರ್ತಿದ್ರು ಮನೆಗೆ ನೆಂಟರು ಕೊಟ್ಟರೆ ಆ ಭಯಕ್ಕೋ ಏನೋ ಗೊತ್ತಿಲ್ಲ ಅವ್ರ ಮೇಲೆ 1-2 ಮುಗಿಸ್ಬಿಡೋದು ಮಗು. ಆಗೆಲ್ಲ ನಾವು ಮಗುನ ಕೊಂದುಬಿಟ್ವಾ ಅಥವಾ ನಾವು ಹೋಗಿ ನಾವು ಬಟ್ಟೆ ಬದಲಾಯಿಸ್ಕೊಂಡು ತೊಳ್ಕೊಂಡು ಬಂದ್ವಾ? ಇದೆಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು. ಆದರೆ ಸಿಲ್ವರ್ ಲೈನ್ ಏನು ಅಂದರೆ, ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್ ಅಂತ. ಅಂದರೆ ಒಬ್ಬ ಪಾಪಕರ್ಮ ಮಾಡಿದವನಿಗೂ ಕೂಡ ಅವನಿಗೊಂದು ಭವಿಷ್ಯ ಇದೆ ಅನ್ನೋದನ್ನು ಚಿಂತಿಸ್ಕೋಬೇಕು, ಮೊದಲನೇ ಪಾಯಿಂಟ್. ಎರಡನೇದು, ಪಾಪ ಕೃತ್ಯವನ್ನು ದ್ವೇಷಿಸು, ಪಾಪಿಯನ್ನು ದ್ವೇಷಿಸಬೇಡ ಅಂತಕ್ಕಂಥ ಇನ್ನೊಂದು ವಿಚಾರ. ಯಾಕದು ಹಾಗಾಗತ್ತೆ ಅಂತಂದರೆ, ಎಲ್ಲಕ್ಕೂ ಮರಣವೇ ಶಿಕ್ಷೆಯೇ ಅಂತ ಪ್ರಶ್ನೆ ಬರುತ್ತೆ. ಅವನಿಗೆ ತಿದ್ಕೊಳ್ಳೋಕೆ ಅವಕಾಶ ಕೊಡಬೇಡವೇ ಅನ್ನೋದಂಥ ಅವಕಾಶ ಬರುತ್ತೆ. ಹೀಗೆ ಮಾಡಿದಂಥ ಸಂದರ್ಭದಲ್ಲಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅನ್ನೋ ಪಾಯಿಂಟ್ನ ಎಲ್ಲೂ ಬಿಡಬಾರ್ದು, ಅಲ್ಲಿ ಇಟ್ಕೋಬೇಕು. ಅದಕ್ಕೇನಾಗಿದೆ, ತಪ್ಪಿಗೆ ತಕ್ಕ ಸಮರ್ಪಕವಾದ ಶಿಕ್ಷೆ ಅಂತ.